ಸಾಮಾನ್ಯವಾಗಿ ಊರಿನಲ್ಲಿ ಜಾತ್ರೆ ಅಂದ್ರೆ ಅಲ್ಲಿ ಸಂಭ್ರಮ ಸಡಗರ ಇರುತ್ತೆ. ಆದ್ರೆ ಈ ಊರಿನಲ್ಲಿ ಇವುಗಳ ಜೊತೆ ಜಾತ್ರೆ ಕೊಂಚ ಡಿಫರೆಂಟ್. 5 ದಿನ ಊರಿಗೆ ಊರೇ ಈ ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕು. ಯಾವುದು ಈ ನಿಯಮಗಳು? ಜಾತ್ರೆ ವೈಭವ ಹೇಗಿದೆ ನೀವೇ ನೋಡಿ. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ. ಅಮ್ಮ ಎಲ್ಲಮ್ಮ, ಅಮ್ಮ ಎಲ್ಲಮ್ಮ, ಎಲ್ಲ ನಿನ್ನ ಮಾಯೆ, ನಮ್ಮೆಲ್ಲರನ್ನು ಕಾಯೆ. ಅಮ್ಮ ಎಲ್ಲಮ್ಮ. ಊರಿನಲ್ಲಿ ಎಲ್ಲೆಲ್ಲೂ ಮೇಳೈಸಿರುವ ವಾದ್ಯ, ಹೆಗಲ ಮೇಲೆ ದೇವಿಯ ಪಲ್ಲಕ್ಕಿ ಹೊತ್ತು ಬೀದಿಯಲ್ಲಿ ಮೆರವಣಿಗೆ. ಪಲ್ಲಕ್ಕಿ ಸಾಕ್ತಿದ್ರೆ ಜನರ ಭಕ್ತಿ ಭಾವದ ಪ್ರಾರ್ಥನೆ. ಇದು ಗದಗ ತಾಲೂಕಿನ ಮುಳಗುಂದ ಪಟ್ಟಣದಲ್ಲಿ ನಡೆದ ಜ್ಞಾನಮ್ಮ ಮತ್ತು ದುರ್ಗಮ್ಮ ದೇವಿಯ ಜಾತ್ರೆಯ ವೈಭವ. ಮುಳಗುಂದ ಪಟ್ಟಣದಲ್ಲಿ 12 ವರ್ಷಕ್ಕೊಮ್ಮೆ ಜ್ಞಾನಮ್ಮ ದುರ್ಗಮ್ಮ ದೇವಿಯ ಜಾತ್ರೆಯನ್ನ ಮಾಡಲಾಗುತ್ತೆ. ಊರಿನಲ್ಲಿ 5 ದಿನ ಮನೆಯ ಮಹಡಿ ಹತ್ತುವುದಿಲ್ಲ. ಈ ಜಾತ್ರೆಯ ವಿಶೇಷ ಅಂದ್ರೆ 5 ದಿನ ಕಾಲಿಗೆ ಚಪ್ಪಲಿ ಧರಿಸುವುದಿಲ್ಲ, ಮನೆಯ ಒಲೆ ಉರಿಸುವಂತಿಲ್ಲ, 5 ದಿನ ರೊಟ್ಟಿ ಸಪ್ಪಳ ಮಾಡುವಂತಿಲ್ಲ. ಅಷ್ಟು ನಿಯಮವಿದೆ. ಮದುವೆಯಾಗಿ ಹೋದ ಗ್ರಾಮದ ಮಹಿಳೆಯರು ಎಷ್ಟೇ ವಯಸ್ಸಾದ್ರೂ ದೇವಿಯ ಜಾತ್ರೆಯಲ್ಲಿ ಭಾಗಿಯಾಗಿದ್ದು ವಿಶೇಷ. ಭಾವೈಕ್ಯತೆಯಿಂದ ಗ್ರಾಮ ದೇವತೆಗಳ ಜಾತ್ರೆಯನ್ನ ಆಚರಿಸೋದನ್ನ ನೋಡುವುದೇ ಒಂದು ಸೌಭಾಗ್ಯ. 12 ವರ್ಷ ನಂತರ ಈ ಒಂದು ಜಾತ್ರೆ ನಡೀತಾ ಇದೆ. ಭಾಳ ಖುಷಿ ಆಗುತ್ತೆ. ಎಲ್ಲರನ್ನೂ ನಮ್ಮ ಬಳಗ ನೋಡ್ಬೋದು ನಾವು ಜಾತ್ರೆ ಒಳಗೆ ವಿಶೇಷ ಅಂದರೆ ದೇವಿಯ ಒಂದು ಅವತಾರ ನೋಡಿದ್ರಿ, ಪವಾಡ ನೋಡಿದ್ದಿಲ್ಲ ನಾವು ಇಷ್ಟು ದಿನ. ಆಮೇಲೆ ಮರಿ ಮಕ್ಕಳು ಹೆಂಗೆ ಜಾತ್ರೆ ಮಾಡ್ತಾರೆ 12 ವರ್ಷಕ್ಕೊಮ್ಮೆ, ದೇವಿ ಹೆಂಗೆ ಪ್ರತಿಷ್ಠಾಪನೆ ಮಾಡ್ತಾರೆ ಅನ್ನೋದನ್ನು ಎಲ್ಲರೂ ಕಂಡ್ಕೊಂಡ್ವಿ. ಇನ್ನು ನಂತರ ನಾವು ನೋಡ್ಬೇಕಂದ್ರೆ 12 ವರ್ಷ ನಂತರ ನಾವು ಈ ಜಾತ್ರೆಯನ್ನು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಭಾಳ ಖುಷಿಯಾಗುತ್ತೆ. ಎಲ್ಲ ಬಳಗನೂ ಕೂಡಿಸಿತ್ತು ಈ ಜಾತ್ರೆ ಅನ್ನೋದನ್ನು ಹೇಳ್ತೀನಿ. ನಮ್ಮ ಊರಿನವರು, ಈ ಮುಳುಗುಂದ ಗ್ರಾಮದ ಜನತೆಯರು ಎಲ್ಲರೂ ಭೇದ ಭಾವದ ಇಲ್ದನ ಎಲ್ಲರೂ ಚೆನ್ನಾಗಿ ಈ ಜಾತ್ರೆಯನ್ನು ಆಚರಣೆಯನ್ನು ಮಾಡಾಕತ್ತೀವಿ. ಆಮೇಲೆ ಈ ವಿಶೇಷತೆ ಏನಪ್ಪಾ ಅಂತಂದ್ರೆ, ಆ ದೇವಿಯನ್ನು ನಾವು ಯಾವ ಥರ ಜನರು ಆಗಮನ ಮಾಡ್ಕೋತಾರ ಅನ್ನೋದ ನೋಡೋದ ಒಂದು ದೊಡ್ಡ ಸಡಗರ ಆಗಿಬಿಟ್ಟೈತಿ ನಮ್ಗೆ. ಇನ್ನು ಈ ಬಾರಿ ಜ್ಞಾನಮ್ಮ ದುರ್ಗವ್ವ ಹೊಸ ಮೂರ್ತಿ ತಂದು ಗ್ರಾಮದಲ್ಲಿ ಅದ್ದೂರಿಯಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಂದು ಸಾರಿ ಹೊಸ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ಸುಮಾರು 15 ಜಾತ್ರೆಗಳನ್ನ ಮಾಡ್ತಾರಂತೆ. ವಿಶೇಷ ಅಂದ್ರೆ ಈ 5 ದಿನಗಳ ಕಾಲ ಇಡೀ ಊರಿಗೆ ಊಟದ ವ್ಯವಸ್ಥೆಯನ್ನ ಮುಸ್ಲಿಂ ಸಮುದಾಯದ ಬಾಂಧವರು ಮಾಡ್ತಾರೆ. ಇಲ್ಲಿ ಯಾವುದೇ ಜಾತಿ ಧರ್ಮದ ಭೇದ ಭಾವ ಇಲ್ಲದೆ ಎಲ್ಲರೂ 5 ದಿನಗಳ ಕಾಲ ದೇವಿಯ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಇನ್ನು ಸರ್ವ ಧರ್ಮಕ್ಕೂ ಅಂತಂದ್ರೆ ನಾವು 3 ಹತ್ರ ಪ್ರಸಾದ ಮಾಡಿದ್ದೀವಿ. ಈ ಒಂದು ಹತ್ರ ಇಲ್ಲಿ ಉರ್ದು ಸಾಲಿ ಬರ್ತೈತಿ. ಇಷ್ಟು ಒಂದು ಬಂಬಡನ ಸೋಣಿನ ಅದು. ಅವ್ರಿಗೆ ನಾವು ಏನು ಜವಾಬ್ದಾರಿ ಕೊಟ್ಟಿವಪ್ಪ ಅಂತಂದ್ರೆ, ನೀವು ಈ ಜಾತ್ರೆಗೆ ಅಡುಗೆ ಮಾಡಿ ಇಡಬೇಕು, ನಮ್ಗೆ ಉಣಿಸ್ಬೇಕು. ನಾವು ಸೀದಾ ಜಾತ್ರೆ ಮಾಡಿ ಬಂದು ಊಟ ಮಾಡೋರು ನಾವು. ಅದೇ ಟೈಪು ಈ ಎಲ್ಲ ಸಮಾಜದವರು, ಆ ಮಂಬಡನ್ ಸಮಾಜದವರು ನಾವೇನು ಅವ್ರ ಕಡೆಯಿಂದ ಸೇವಾ ಆಕಾಂಕ್ಷಿ ಮಾಡಿದ್ವಿ, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಾಗ ಅವ್ರು ಮಾಡಿ ನಮ್ಗೆ ಉಣಬಡಿಸಿರ್ತಾರೆ. ಅವ್ರಿಗೆ ನಿಮ್ಮ ಧಾರಾವಾಹಿ ಮುಖಾಂತರ ಧನ್ಯತೆ. ನಿಜಕ್ಕೂ ಈಗಿನ ಆಧುನಿಕ ಕಾಲದಲ್ಲಿ ಇಂತಹ ಸಾಂಪ್ರದಾಯಿಕ ಜಾತ್ರೆಯನ್ನ ನಮ್ಮ ನಡುವೆ ಆಚರಿಸುತ್ತಾರೆ ಎಂದರೆ ಖುಷಿಯ ವಿಚಾರ. ಸಂತೋಷ ಕೊಣ್ಣೂರ, ನ್ಯೂಸ್ 18 ಗದಗ.